ದೆಹಲಿ ಬಾಂಬ್ ಸ್ಫೋಟದ ತನಿಖೆಯಲ್ಲಿ ಆಗಿರೋ ಮಹತ್ವದ ಬೆಳವಣಿಗೆ. ತನಿಖೆಗಿಳಿದ ಎನ್ಐಎ ಅಧಿಕಾರಿಗಳಿಗೆ ಸಿಕ್ತು ಉಗ್ರರ ಡೈರಿ. ಉಗ್ರ ಮುಜಾಮಿಲ್ ಶಕೀಲ್ನ ರೂಮ್ ನಂಬರ್ 13ರಲ್ಲಿ ಅಧಿಕಾರಿಗಳಿಗೆ ಒಂದು ಡೈರಿ ಸಿಕ್ಕಿದೆ. ತನಿಖೆಯಲ್ಲಿ ಆದಂತ ಮಹತ್ವದ ಬೆಳವಣಿಗೆ. ತನಿಖೆಗಿಳಿದ ಎನ್ಐಎ ಅಧಿಕಾರಿಗಳ ಕೈಗೆ ಉಗ್ರರ ಡೈರಿ ಸಿಕ್ಕಿದೆ. ಮುಜಾಮಿಲ್ ಮತ್ತು ಆತ್ಮಾಹುತಿ ಉಗ್ರ ಉಮರ್ಗೆ ಸೇರಿರುವಂತ ಡೈರಿ. ಬಾಂಬ್ ಸ್ಫೋಟದ ಸಂಚಿನ ವಿವರ ಇದ್ದಂತ ಡೈರಿ ಎನ್ಐಎ ವಶದಲ್ಲಿದೆ. ಡೈರಿಯಲ್ಲಿ ಉಗ್ರರ ಷಡ್ಯಂತ್ರದ ಹಲವು ಕೋಡ್ ವರ್ಡ್ಗಳು ಪತ್ತೆ ಆಗಿದೆ. ಒಂದು ಸವಾಲು, ಈ ಕೋಡ್ ವರ್ಡ್ಗಳನ್ನ ಡಿಕೋಡ್ ಮಾಡೋದು ಒಂದು ಸವಾಲಾಗುತ್ತೆ. ಡೈರಿಯಲ್ಲಿ ಹಲವು ಬಾರಿ ಆಪರೇಷನ್ ಪದದ ಬಳಕೆ ಆಗಿದೆ. ಬಳಸಿದ್ದಾರೆ ಉಗ್ರರು ಹಲವು ಬಾರಿ. ಆ ಡೈರಿಯಲ್ಲಿ ಆಪರೇಷನ್ ಅನ್ನೋ ಪದ ರಿಪೀಟ್ ಆಗಿದೆ. ಉಕಾಸ ಅನ್ನೋ ಹ್ಯಾಂಡ್ಲರ್ ಹೆಸರು ಉಗ್ರರ ಡೈರಿಯಲ್ಲಿ ಉಲ್ಲೇಖ ಆಗಿದೆ. ಟರ್ಕಿಯಿಂದ ವೈದ್ಯ ಉಗ್ರರ ಸಂಪರ್ಕದಲ್ಲಿ ಈ ಹ್ಯಾಂಡ್ಲರ್ ಉಕಾಸ ಸಂಪರ್ಕದಲ್ಲಿದ್ದ. ಅರೇಬಿಕ್ ಭಾಷೆಯಲ್ಲಿ ಉಕಾಸ ಅಂದ್ರೆ ಜೇಡ ಅಂತ ಅರ್ಥ. ಆ ಡೈರಿಯಲ್ಲಿ ಹಲವು ಇನ್ಫಾರ್ಮೇಶನ್ಗಳು ಅಧಿಕಾರಿಗಳಿಗೆ ಸಿಗ್ತಾ ಇದೆ. ಒಂದಷ್ಟು ಕೋಡ್ ವರ್ಡ್ ನಲ್ಲಿದೆ. ಜೈಷ್ ಎ ಮೊಹಮ್ಮದ್ ನೆಟ್ವರ್ಕ್ನ ಮಾಸ್ಟರ್ ಮೈಂಡ್ ಶ್ರೀನಗರದ ಮೌಲ್ವಿ ಇರ್ಫಾನ್ ಅಹಮದ್ ಅನ್ಸಾರಿಯ ಟೆರರ್ ನೆಟ್ವರ್ಕ್ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ರೆಡಿ ಮಾಡಿದ್ದೆ ಈ ಮೌಲ್ವಿ ಇರ್ಫಾನ್. ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಅನ್ನ ಈ ಮೌಲ್ವಿ ಇರ್ಫಾನ್ ರೆಡಿ ಮಾಡಿದ್ರು. ಜೈಷ್ ಎ ಮೊಹಮ್ಮದ್ ನೆಟ್ವರ್ಕ್ನ ಮಾಸ್ಟರ್ ಮೈಂಡ್ ಈತ. ಫೋಟೋದಲ್ಲಿ ನೋಡ್ತಾ ಇದ್ದೀರಿ, ಶ್ರೀನಗರದ ಮೌಲ್ವಿ ಈತ. ಇರ್ಫಾನ್ ಅಹಮದ್ ಅನ್ಸಾರಿಯ ಟೆರರ್ ನೆಟ್ವರ್ಕ್ ಇದು. ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ರೆಡಿ ಮಾಡಿದ್ದೇ ಈ ಮೌಲ್ವಿ. ವೈದ್ಯರು, ಪ್ರೊಫೆಸರ್ಗಳು, ವಿದ್ಯಾರ್ಥಿಗಳ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್. ಶ್ರೀನಗರದಲ್ಲಿ ಜೈಷ್ ಪರ ಸ್ಫೋಟ ನಡೆದ ನಂತರ ಈ ಮೌಲ್ವಿ ಅರೆಸ್ಟ್ ಆಗಿದ್ದ. ಇರ್ಫಾನ್ ಈತನ ಹೆಸರು. ಜೈಷ್ ಹಾಗೂ ಡಾಕ್ಟರ್ಗಳ ನಡುವೆ ಈತ ಸಂಪರ್ಕ ಸೇತುವೆಯಾಗಿದ್ದ ಈ ಮೌಲ್ವಿ ಇರ್ಫಾನ್. ಈ ಒಂದು ಟೆರರ್ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡಿದ್ದೇ ಈತ. ವೈಟ್ ಕಾಲರ್ ಟೆರರ್ ನೆಟ್ವರ್ಕ್. ಇದರಲ್ಲಿ ಪ್ರೊಫೆಸರ್ಗಳು, ವೈದ್ಯರು, ವಿದ್ಯಾರ್ಥಿಗಳಿದ್ರು. ಇಂಥವರನ್ನ ಬಳಸಿಕೊಂಡು ದೇಶದಲ್ಲಿ ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೆ, ರಕ್ತ ಹರಿಸೋದಕ್ಕೆ ಈ ಮೌಲ್ವಿ ಸಂಚನ್ನ ರೂಪಿಸಿತ್ತು. ಓದು ಬರಹ ಗೊತ್ತಿಲ್ಲದವರನ್ನಲ್ಲ, ಹೈಲಿ ಎಜುಕೇಟೆಡ್ಗಳನ್ನೇ ಈತ ಈ ವೈಟ್ ಕಾಲರ್ ನೆಟ್ವರ್ಕ್ ನಲ್ಲಿ ಸೇರ್ಪಡೆ ಮಾಡಿದ್ದ. ಸ್ಟೂಡೆಂಟ್ಸ್ಗಳಿದ್ರು, ಡಾಕ್ಟರ್ಸ್ ಇದ್ರು, ಇಂಜಿನಿಯರ್ಸ್, ಪ್ರೊಫೆಸರ್ಗಳು. ಇಂಥವರನ್ನ ಬಳಸಿಕೊಂಡು ದೇಶದಲ್ಲಿ ರಕ್ತಪಾತ ಮಾಡಬೇಕು ಅಂತ ಸಂಚು ರೂಪಿಸಿತ್ತು. ಜೈಷ್ ಎ ಮೊಹಮ್ಮದ್ ಉಗ್ರರಿಂದ ದೇಶಾದ್ಯಂತ ಸರಣಿ ಸ್ಫೋಟಕ್ಕೆ ಸಂಚು ರೂಪಿಸಲಾಗಿತ್ತು. ದೇಶದ 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಜೈಷ್ ಉಗ್ರರು ಸಂಚು ರೂಪಿಸಿತ್ತು. ಜೈಷ್ ಎ ಮೊಹಮ್ಮದ್ ಉಗ್ರರಿಂದ ಯಾವ ತರ ಪ್ಲಾನ್ ಆಗಿತ್ತು? ದೇಶದಾದ್ಯಂತ ಸರಣಿ ಬಾಂಬ್ ಬ್ಲಾಸ್ಟ್ ಆಗಬೇಕು ಅಂತ ಹಂತ ಹಂತವಾಗಿ ತಮ್ಮ ನೆಟ್ವರ್ಕ್ ಅನ್ನ ಸ್ಟ್ರಾಂಗ್ ಮಾಡ್ಕೋತಾ ಇದ್ರು ಟೆರರ್ ಡಾಕ್ಟರ್ಸ್. ಫರೀದಾಬಾದ್ ನಲ್ಲಿ 3000 ಕೆಜಿ ಸ್ಫೋಟಕವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3000 ಕೆಜಿ. ಕೆಲವೇ ಕೆಜಿಯಷ್ಟು ಸ್ಫೋಟಕ ಬ್ಲಾಸ್ಟ್ ಆದ್ರೇನೆ ಸಾವು ನೋವುಗಳು, ರಕ್ತ ಹರಿಯುತ್ತೆ. ಅಂಥದ್ರಲ್ಲಿ ಸಾವಿರಾರು ಕೆಜಿ, 3000 ಕೆಜಿ ಸ್ಫೋಟಕವನ್ನ ಪೊಲೀಸರು ವಶಕ್ಕೆ ಪಡೆದರು. ಇಲ್ಲ ಅಂದಿದ್ರೆ ಆ ಸ್ಫೋಟಕವನ್ನ ಬಳಸಿ ಇಡೀ ದೇಶದಾದ್ಯಂತ ಯಾವ ರೀತಿ ಇವರು ರಕ್ತ ಹರಿಸ್ತಾ ಇದ್ರು, ಎಲ್ಲೆಲ್ಲಿ ಬ್ಲಾಸ್ಟ್ ಅನ್ನ ನಡೆಸ್ತಾ ಇದ್ರು, ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ದೇಶಾದ್ಯಂತ ಸರಣಿ ಸ್ಫೋಟಕ್ಕೆ ಜೈಷ್ ಎ ಮೊಹಮ್ಮದ್ ಉಗ್ರರು ಸಂಚು ಮಾಡಿದ್ರು. ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ. ಜೈಷ್ ಉಗ್ರರ ಭಯಾನಕ ಷಡ್ಯಂತ್ರ ಒಂದೊಂದಾಗಿ ಬಯಲಾಗ್ತಾ ಇದೆ. ಹಂತ ಹಂತವಾಗಿ ನೆಟ್ವರ್ಕ್, ಸ್ಫೋಟಕ ಸಂಗ್ರಹ, ಬಾಂಬ್ ತಯಾರಿಕೆ, ಯಾವ ಸ್ಥಳದಲ್ಲಿ ಸ್ಫೋಟ ಮಾಡಬೇಕು, ಸ್ಥಳಗಳ ಫೈನಲ್ ಸಂಚು, ಇವೆಲ್ಲದರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.